ಪ್ರಜ್ವಲ್ ರವರನ್ನ ಜೊತೆಗೂಡಲು ನೂತನ ದಾಂಡಿಗನಾಗಿ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಪರವಾಗಿ ಶರತ್ ರವರ ಆಗಮನವಾಗ್ತಾ ಇದೆ. 55 ವಿಜಯದ ಗುರಿ ಇದೆ. ಚೆಂಡುಗಳನ್ನು ಗಮನಿಸಿಕೊಂಡು ಆಡಲೇಬೇಕಾದಂತಹ ಸಂದರ್ಭ. ಅಂಡರ್ಆರ್ಮ್ ಕ್ರಿಕೆಟ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ 5 ಲಕ್ಷದ ಪಂದ್ಯಾಟ ಸಾಗಿ ಬರೆದಿದೆ. ಅದು ಕೂಡ ಕಾಂಗ್ರೆಸ್ ಟ್ರೋಫಿ ನಂದಾವರ ಮೈದಾನದಲ್ಲಿ. ಶ್ರೇಷ್ಠ ದಾಳಿಗಾರಿಕೆ ಎಸೆತಕ್ಕೆ ಮತ್ತೊಂದು ಉತ್ತರ. ಎದುರಿಸಿದ ಪ್ರಥಮ ಚೆಂಡಿಗೆ ಶರತ್ ರವರ ಬ್ಯಾಟ್ ಮುಖೇನವಾಗಿ ಮತ್ತೊಂದು ಸಿಕ್ಸರ್. ಪವರ್ ಪ್ಲೇಯ ಸಂಪೂರ್ಣ ಲಾಭವನ್ನು ಪಡೆಯುತ್ತೇವೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡ. ರಕ್ಷಕ್ ಎಲ್ಲಿ ಹೊಂದಾಣಿಕೆ ಕುರಿತು ರಕ್ಷಕ್ ರವರ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ನಾನೇನು ಕಮ್ಮಿ ಇಲ್ಲ ಎಂಬುದನ್ನು ಸಾಬೀತುಪಡಿಸುತ್ತದೆ. ಇದು ಜೆಡಿ ಬಾಯ್ಸ್ ಬಂಟ್ವಾಳ ತಂಡಕ್ಕೆ ಸಿಕ್ಕಿದಂತ ಮತ್ತೊಂದು ಮುತ್ತಿದು. ಈ ಎದುರಿಸಿದ ಪ್ರಥಮ ಚೆಂಡಿಗೆ ಸಿಕ್ಸರ್ ಬರುವುದಾದರೆ ಈ ಪಂದ್ಯ ಕೊನೆಯ ಚೆಂಡಿನವರೆಗೆ ಬರಬಹುದೇ ಪ್ರಶ್ನೆಯಾಗಿದೆ. ಸಮಾಲೋಚನೆ ಮಾಡಲೇಬೇಕಾದ ಕಾರಣ 11 ಆಟಗಾರರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಟಾರ್ಪೆಡೋಸ್ ಖಾನ ತಂಡ ಯಾವ ರೀತಿ ಕಂಬ್ಯಾಕ್ ಅನ್ನು ಮಾಡಬೇಕು, ಯಾರಿಗೆ ದಾಳಿಗಾರಿಕೆ ಜವಾಬ್ದಾರಿಯನ್ನು ನೀಡಬೇಕು, ಇದೆಲ್ಲವೂ ಕೂಡ ಸಮಾಲೋಚನೆ ನಡೆದಿದೆ. 11 ಆಟಗಾರರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕೊಂಚ ಮಟ್ಟಿಗೆ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವಂತ ಪ್ರಯತ್ನವನ್ನ ಮಾಡುತ್ತದೆ. ಓವರ್ ನಂಬರ್ 1 ಮುಕ್ತಾಯ. ತಂಡದ ಗಳಿಕೆಯಲ್ಲಿ 15-15. ರೈಟ್ ಆರ್ಮ್ ಓವರ್. ಕೊನೆ ಒಂದು ಚೆಂಡು ಬಾಕಿ. ಕೊನೆಯ ಚೆಂಡು ಬಹಳಷ್ಟು ಉತ್ತಮವಾಗಿತ್ತು. ಮತ್ತೊಂದು ಡಾಟ್ ಬಾಲ್. ಸತತವಾಗಿ ಚುಕ್ಕಿ ಚೆಂಡುಗಳು ಎಸೆದಂತ 6 ಚೆಂಡುಗಳ ಮುಂದೆ ಶರಣ್ ಬಿಟ್ಟುಕೊಟ್ಟಿದ್ದು ಬರೇ 2 ಓಟ 1 ವಿಕೆಟ್ ಅನ್ನು ಕಬಳಿಸಿಕೊಂಡು ಅತ್ಯುತ್ತಮ ರೀತಿಯ ದಾಳಿಗಾರಿಕೆಯನ್ನ ಆರಂಭಿಕನಾಗಿ ಬಂದಿರತಕ್ಕಂತ ಪ್ರಜ್ವಲ್ ರವರ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ಶರತ್ ಒಂದು ಸಿಕ್ಸರ್ ವೀರ ಇನ್ನು ಕೂಡ ಆಡುವ ತುದಿಯಲ್ಲಾದರೆ ಓವರಿನ ಅಂತಿಮ 2 ಚೆಂಡು ಬಾಕಿ ಇದೆ. ಶರಣ್ ದ್ವಿತೀಯ ಓವರ್ ಎಸೆದಂತ ಶರಣ್ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ನಿಭಾಯಿಸಿದ್ರು. ಪ್ರಥಮ ಓವರ್ ದುಬಾರಿಯಾಗಿದ್ದು, ಇಲ್ಲಿ ತೃತೀಯ ಓವರ್ ಪ್ರಥಮ ಓವರ್ ನಿಜಾಮ್ ಎಸೆದಿದ್ರು. ಆ ಬಳಿಕದ ಓವರ್ ಶರಣ್, ಆ ಬಳಿಕದ ಓವರ್ ಚೇತನ್ ಇದುವರೆಗೂ ಬಿಟ್ಟುಕೊಟ್ಟಿದ್ದು 4 ಚೆಂಡುಗಳ ಮುಂದೆ 6 ಓಟವನ್ನ. ಕೊನೆ 2 ಚೆಂಡು ಬಾಕಿ ಇದೆ. ರೈಟ್ ಆರ್ಮ್ ಓವರ್ ದ ವಿಕೆಟ್ ಮುಖೇನವಾಗಿ ಓವರ್ನ 5ನೇ ಚೆಂಡು. ಶ್ರೇಷ್ಠ ದಾಳಿಗಾರಿಕೆ, ಅತಿ ಶ್ರೇಷ್ಠ ದಾಳಿಗಾರಿಕೆ ಮನವಿಯನ್ನಿಟ್ಟಿದ್ರು. ವಿಕೆಟ್ಗಳ ಮಧ್ಯೆ ಇಲ್ಲಿ ತೀರ್ಪುಗಾರರಿಂದ ಲೆಗ್ ಬೈಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿ ಒಟ್ಟು ಖಾತೆಯಲ್ಲಿ 24 ಅಂತಿಮ 1 ಚೆಂಡಿನ ಆಟ ಬಾಕಿ ಇದೆ. ಕೊನೆಯ ವಿಕೆಟ್ ಮುಖೇನವಾಗಿ 4ನೇ ಚೆಂಡು. ಆಡುವ ಹೊತ್ತದಲ್ಲಿ ದಾಂಡಿಗೆ ಸ್ಟ್ರೈಕ್ ಭಾಗದಲ್ಲಿ ಶರತ್ ರವರ ಕಡೆಗೆ ಅವರು ಅತ್ಯುತ್ತಮ ದಾಂಡಿಗೆ. ಶರತ್ ಬೋಲಂಗಡಿ ಅವರು ಅತ್ಯುತ್ತಮ ದಾಂಡಿಗ. ಶ್ರೇಷ್ಠ ಹೊಡೆತ ಎಸೆತಕ್ಕೆ ತಕ್ಕಾಟ ಚೆಂಡು ನೇರವಾಗಿ ಸೀಮಾ ರೇಖೆಯ ಗಡಿಯನ್ನು ದಾಟ್ತಾ ಇದೆ. ಯಾತಕ್ಕಾಗಿ ನಂಬರ್ 3 ಕ್ರಮಾಂಕದಲ್ಲಿ ಅಂಕಣವನ್ನು ಆಗಮಿಸಿದ್ರು ಶರತ್ ಬೋಲಂಗಡಿ ಅವರ ಬ್ಯಾಟ್ ಮುಖೇನವಾಗಿ ಮತ್ತೊಂದು ಸಿಕ್ಸರ್. ಇದು ದ್ವಿತೀಯ ಸಿಕ್ಸರ್. ಜೆಡಿ ಬಾಯ್ಸ್ ಬಂಟ್ವಾಳ ತಂಡ ಕುಣಿದು ಕುಪ್ಪಳಿಸುತ್ತಿದೆ. ಈ ಸಿಕ್ಸರ್ನೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಗಳಿಕೆಯಲ್ಲಿ ಈಗ 32 ಓಟ ಬಂದಿದೆ. ನಿಸಾರ್ ಸುಳಿಯಲ್ಲಿದ್ರು ಕೂಡ ವೀಕ್ಷಕರನ್ನು ಕೊಡಿ ಬರಬೇಕು. ಪಂದ್ಯ ಬಹಳಷ್ಟು ರೋಚಕತೆಯಲ್ಲಿ ಸಾಗಿ ಬರ್ತಾ ಇದೆ. ಧ್ವನಿಯ ಸಮಸ್ಯೆ ಇದೆ. ತಾವು ತಮ್ಮ ವೀಕ್ಷಕರನ್ನ 20 ಚೆಂಡುಗಳು ಬಾಕಿ, 33 ಓಟಗಳ ಅವಶ್ಯಕತೆ ಇದೆ. ಸಾರಿ ಫಾರ್ ದ ಮಿಸ್ಟೇಕ್. 20 to go, 23 to get. 20 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ ಇದೆ. ಶರಣ್ ಎಸೆತಗಾರಿಕಾ ವಿಭಾಗದಲ್ಲಿ, ದಂಡುಗಾರಿಕಾ ವಿಭಾಗದಲ್ಲಿ ಶರತ್ ಅವರನ್ನು ಗುರುತಿಸಿಕೊಳ್ತಾ ಇದೆ. ಈಗಾಗಲೇ ಸಿಕ್ಸರ್ ಅನ್ನ ಬಾರಿಸುವ ಮುಖಾಂತರವಾಗಿ ತಂಡಕ್ಕೆ ಆಸರಿಯಾದ ಆಟಗಾರ. 5ನೆಯ ಚೆಂಡನ್ನ ಇಲ್ಲಿ ಚುಕ್ಕಿಯಾಗಿಸ್ತಾ ಇದ್ದಾರೆ. 19 ಚೆಂಡುಗಳ ಮುಂದೆ 23 ಓಟಗಳ ಅವಶ್ಯಕತೆ. ಚೆಂಡುಗಳಿರುವಿಕೆ ಹಾಗೂ ಅಂಕಗಳ ಅವಶ್ಯಕತೆಯ ಮಧ್ಯೆ 4 ಅಂಕಗಳ ವ್ಯತ್ಯಾಸವಿದೆ. ಆರಂಭಿಕ 5 ಚೆಂಡುಗಳ ಮುಕ್ತಾಯದ ಬಳಿಕ ಕೊನೆಯ ಚೆಂಡು. ನೆಲಮಟ್ಟದ ದಾಳಿ, ಸೊಗಸಾದ ರೀತಿಯ ದಾಳಿಗಾರಿಕೆ. ಇದು ಸೊಗಸಾದ ರೀತಿಯ ದಾಳಿಗಾರಿಕೆ. ಮನವಿಯನ್ನು ಸಲ್ಲಿಸಲಾಗಿದೆ. ಓವರ್ ನಂಬರ್ 4ರ ಮುಕ್ತಾಯ. 4 ಓವರ್ಗಳ ಮುಕ್ತಾಯಕ್ಕೆ ಅಂಕಿಅಂಶ ಪಟ್ಟಿ. 2 ಚೆಂಡುಗಳು ಪಂದ್ಯದ ಫಲಿತಾಂಶದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳಲಿಕ್ಕಿದೆ.
14 ಚೆಂಡುಗಳ ಮುಂದೆ 22 ಓಟಗಳ ಅವಶ್ಯಕತೆ. ಒಂದು ದೊಡ್ಡ ಹೊಡೆತ ಸಾಕು ಖಂಡಿತವಾಗಿಯೂ ಕೂಡ ಆ ಒತ್ತಡವನ್ನು ಕುಂಠಿತಗೊಳಿಸಲು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು. ಈ ಈರ್ವ ದಾಂಡಿಗರು ಕೊನೆಯ ಕ್ಷಣದವರೆಗೆ ನಿಂತರೆ ಖಂಡಿತವಾಗಿಯೂ ಕೂಡ ತಂಡ ಗೆದ್ದುಕೊಳ್ಳಬಹುದಾಗಿದೆ ಸುನಿಶ್ಚಿತವಾಗಿಯೂ ಕೂಡ. 14 ಚೆಂಡುಗಳು ಬಾಕಿ ಇರುವ ಸಂದರ್ಭದಲ್ಲಿ ನಿಜಾಮ್ ರವರ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ. ಎಸೆದ 5 ಚೆಂಡುಗಳಲ್ಲಿ ಕೇವಲ 2 ಓಟಗಳನ್ನು ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಸಿಗ್ತಾ ಇದೆ ಮೈಕ್ ಆಪರೇಟರ್, ದಯವಿಟ್ಟು ಇಲ್ಲಿದ್ರು ಕೂಡ ಮೈಕ್ ಪಾಯಿಂಟ್ ಧಾವಿಸಿ ಬನ್ನಿ. 11 ಚೆಂಡುಗಳು ಬಾಕಿ ಇದೆ, 19 ಓಟಗಳ ಅವಶ್ಯಕತೆ ಇದೆ. ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡು ನೆಲಮಟ್ಟದ ಹೊಡೆತ ದಾಖಲಾಗಿದೆ. ವೈಡ್ ಲಾಂಗ್ ಆನ್ ತುದಿಯಲ್ಲಿ ಚೆಂಡು. ನವಾಸ್ ಅವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಕೇವಲ 1 ಓಟಕ್ಕೆ ಮಾತ್ರ ಸೀಮಿತಗೊಳಿಸುವಂತ ರೀತಿಯಲ್ಲಿ ನಕ್ಷತ್ರ ಪಾಲನೆ, ಅದೇ ರೀತಿಯಲ್ಲಿ ಹೊಡೆತಗಾರಿಕೆ ಕಂಡು ಬಂದಿದೆ. 7 ಓಟಗಳ ಅವಶ್ಯಕತೆ ಇದೆ. ಪ್ರತಿಯೊಂದು ಚೆಂಡಲ್ಲಿ 2 ಅಂಕಗಳನ್ನು ಸರಿಸುಮಾರು ದಾಖಲಿಸಿಕೊಂಡರೆ ಖಂಡಿತವಾಗಿಯೂ ಕೂಡ ಗೆದ್ದುಕೊಳ್ಳಬಹುದಾಗಿದೆ. 9 ಚೆಂಡು, 17 ಓಟಗಳ ಅವಶ್ಯಕತೆ. ಸೊಗಸಾದ ರೀತಿಯ ದಾಳಿಗಾರಿಕೆ ಇದು. ನಿಂತು ನೋಡುವಂತಹ ಪರಿಸ್ಥಿತಿಯಲ್ಲಿ ವೀಕ್ಷಕರು ಕಾರಣ ಮುಖ ವಿಸ್ಮಿತರಾಗಿ ಮೈನವಿರೇಳಿಸುವಂತ ರೀತಿಯಲ್ಲಿ ದಾಳಿಗಾರಿಕೆಗಿಂತಲೂ ಮಿಗಿಲಾಗಿನ ಕ್ಷಣ ಮಾತ್ರದಲ್ಲಿ ಮಾಡಿಕೊಳ್ಳುವಂತಹ ಗೂಟ ಪಾಲನೆ. ಒನ್ ಆಫ್ ದ ಟಾಪ್ ಕ್ಲಾಸ್ ವಿಕೆಟ್ ಕೀಪಿಂಗ್ ಹಿಯರ್ ಫ್ರಮ್ ಮಿಸ್ಟರ್ ಮನ್ಸೂರ್ ರಂತಡ್ಕ. 8 ಇನ್ನು ಕೂಡ ಶರತ್ ಅವರ ಮೇಲೆ ಬಹಳಷ್ಟು ಭರವಸೆ ಇದೆ. ಅಂತಿಮ 2 ಚೆಂಡನ್ನು ಎಸೆಯಬೇಕು. ರೈಟ್ 30 ವಿಕೆಟ್ ಮುಖ್ಯವಾಗಿ ಶ್ರೇಷ್ಠ ದಾಳಿಗಾರಿಕೆ, ಇಲ್ಲಿ ಅತ್ಯುತ್ತಮ ರೀತಿಯ ದಾಳಿಗಾರಿಕೆ ಇದು. ಎಸೆದಕ್ಕೆ ಅವಕಾಶವನ್ನು ಬಿಟ್ಟುಕೊಟ್ಟಿದ್ರು. ಇಲ್ಲಿ ನೇರ ಗುರಿ ಬಿದ್ದಿದೆ. ಮತ್ತೆ 1 ಓಟಗಳ ಸೇರ್ಪಡೆಯೊಂದಿಗೆ ಜೆಡಿ ಬಾಯ್ಸ್ ಬಂಟ್ವಾಳ ತಂಡದ ಖಾತೆಯಲ್ಲಿದೆ. ಈಗ ಅಂಕಿಅಂಶ ಪಟ್ಟಿಯಲ್ಲಿ 39 ಬಂದಿದೆ. ಉಳಿದಂತಹ 7 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 16 ಓಟ ಬೇಕು. ತೃತೀಯ ತೀರ್ಪುಗಾರ ಕುಲಾಯಿಸಲಿಕ್ಕಾದಾಳೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. ಕಾರಣ ಅಷ್ಟು ಮರಗಳ ಮಧ್ಯೆ ಸಾಗಿ ಬಂದಂತಹ ದೊಡ್ಡ ಹೊಡೆತ. ಟೋರ್ಪಡೋಸ್ ಕಾಣ ತಂಡದ ಪರವಾಗಿ ಅದೃಷ್ಟ ದೇವತೆ ಇದೆಯೋ ಅಥವಾ ಜೆಡಿ ಬಾಯ್ಸ್ ಬಂಟ್ವಾಳ ಕಡೆ ವಾಲಲಿಕ್ಕಿದೆಯೋ ಎಂಬುದು ನಿರ್ಣಾಯಕ ಪ್ರಶ್ನೆ. ಕಾರಣ 6 ಚೆಂಡುಗಳು, 10 ಓಟಗಳ ಅವಶ್ಯಕತೆ. ನಿಜಾಮ್ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರಥಮ ಚೆಂಡು. ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಟರು. ಆಫ್ ಸೈಡ್ ವಿಭಾಗದಲ್ಲಿ ದಂಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಲೆಗ್ ಬಾಯ್ಸ್ ಮುಖೇನವಾಗಿ ಅಂಕದ ಸೇರ್ಪಡೆಯಾಗಲಿಕ್ಕಿದೆ. ಯಾವ ಸಿಯ ದಾಂಡಿಗ ಶರತ್ ಅವರ ಉಪಸ್ಥಿತಿ ಇದೆ ದಂಡುಗಾರಿಕಾ ವಿಭಾಗದಲ್ಲಿ. 3 ಚೆಂಡುಗಳ ಮುಂದೆ 8 ಬೇಕಾಗಿದೆ. 2 ಚೆಂಡಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸಬಹುದು. ಆದರೆ ಈ 4ನೇ ಚೆಂಡು ಬಹಳಷ್ಟು ನಿರ್ಣಾಯಕವಾಗಲಿಕ್ಕಿದೆ. ದಂಡಿಸಿದ್ರು ಶರತ್. ಮ್ಯಾನ್, ಯು ಡಿಡ್ ಇಟ್. ವಾಟ್ ಅ ಶಾಟ್. He goes down the ground. He goes out of the ground just like the commentator says. Harsha Bhogle says to Virat Kohli shots against Haris Rauf. I just remembering that shot again. That words again. He goes down the ground. He goes out of the ground. 2 ಚೆಂಡುಗಳು ಬಾಕಿ, 2 ಓಟಗಳ ಅವಶ್ಯಕತೆ. ಅದೃಷ್ಟ ದೇವತೆ ಯಾರ ಕೂಡ ಕುಲಾಯಿಸಲಿಕ್ಕಿದ್ದಾಳೆ ಎಂಬುದು ಪ್ರಮುಖ ವಿಚಾರವಾಗಲಿಕ್ಕಿದೆ. 3ನೆಯ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾರೆ ಶರತ್. 3 ಚೆಂಡುಗಳ ಮುಂದೆ 8 ಬೇಕಾಗಿತ್ತು ಸಂದರ್ಭದಲ್ಲಿ ಆಪತ್ ಬಾಂಧವನಾಗಿ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ. ನಂಬರ್ 3ನೆಯ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಪ್ರತಿಭೆ 19 ಅಂಕವನ್ನು ದಾಖಲಿಸಿಕೊಂಡರು. ಈ 19 ಅಂಕಗಳ ಪೈಕಿ 3 ಸಿಕ್ಸರ್ ಮಜೀದವರೇ. 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಬರಲೇಬೇಕಾದ ಸಿಕ್ಸರ್ ಹೇಳಿದ್ದೆ. ಈ 4ನೆಯ ಚೆಂಡು ನಿರ್ಣಾಯಕವೆಂದು. ಯಾವ ಸಂದರ್ಭದಲ್ಲಿ ಸಿಕ್ಸರ್ ಬೇಕೋ ಆ ಸಂದರ್ಭದಲ್ಲಿ ಬಂತು ನೋಡಿ. ಆ 6ನೇ ಓವರಿನ ಕೊನೆಯ ಚೆಂಡಲ್ಲಿ ಸಿಕ್ಸರ್ ಅನ್ನು ಬಾರಿಸಬೇಕಾದ ಸಂದರ್ಭದಲ್ಲಿ ಬಂತು ಕೂಡ. 2 ಚೆಂಡುಗಳ ಮುಂದೆ 2 ಬೇಕಾಗಿದ್ದ ಸಂದರ್ಭದಲ್ಲಿ ಮನ್ಸೂರ್ ರಂತಡ್ಕ. ವಾಟ್ ಅ ಮ್ಯಾಚ್, ವಾಟ್ ಅ ಮ್ಯಾಚ್ ವಿ ಆರ್ ವಿಟ್ನೆಸಿಂಗ್ ಹಿಯರ್, ವಿ ಆರ್ ವಾಚಿಂಗ್ ಹಿಯರ್. ಇಸ್ ಅಬ್ಸಲ್ಯೂಟ್ ಸಿನಿಮಾ. ಜೋರಾದ ಚಪ್ಪಾಳೆ ಬರಬೇಕಾಗಿದೆ ಶರತ್ ರವರಿಗೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಶರತ್. ಖಂಡಿತವಾಗಿ ಕೂಡ ತಂಡವನ್ನು ಕಟ್ಟಿ ಬೆಳೆಸಿದ ಪ್ರತಿಭೆ. ಖಂಡಿತವಾಗಿ ಕೂಡ ಶಾಕೀರ್ ಅವರಿಂದ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವಂತ ಕ್ಷಣಗಳನ್ನು ಕೂಡ ನಾವು ಇಲ್ಲಿ ಗಮನಿಸಿಕೊಳ್ತಾ ಇದ್ದೇವೆ. ಕಾರಣ 3 ಚೆಂಡುಗಳ ಮುಂದೆ 8 ಬೇಕಾಗಿದ್ದ ಸಂದರ್ಭದಲ್ಲಿ ಬಾರಿಸಿದ ಚೇತನ್ ಎಂಬುವ ದಾಂಡಿಗ ಕ್ಷೇತ್ರಪಾಲಕ ಯಾವ ಚೆಂಡನ್ನು ಕೂಡ ತಡೆ ಹಿಡಿಯುವ ಪ್ರತಿಭೆ. ಆತನ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ಬಾರಿಸಬೇಕಾದರೆ he has a capability to hit a sixer in every situation. ಖಂಡಿತವಾಗಿ ಕೂಡ ಶರತ್ ಕಟ್ಟಿ ಬೆಳೆಸಿದ ಇನ್ನಿಂಗ್ಸ್ ಅನ್ನ ಗೆಲ್ಲಿಸಿಕೊಟ್ಟ